ಓಂ ಶಾಂತಿ. ದಿನಾಂಕ 30/5/2024 ಮಹಾವಾಕ್ಯಗಳು. मीठे बच्चे, तुम्हें पहला पहला निश्चय चाहिए कि हमको पढ़ाने वाला स्वयं शांति का सागर, सुख का सागर बाप है. कोई मनुष्य किसी को सुख शांति नहीं दे सकता. ಮಧುರ ಮಕ್ಕಳೇ, ನಮಗೆ ಮೊಟ್ಟ ಮೊದಲು ನಿಶ್ಚಯ ಬೇಕಾಗಿದೆ. ನಮಗೆ ಓದಿಸುವಂತಹ ಸ್ವತಃ ಶಾಂತಿ ಸಾಗರ, ಸುಖದ ಸಾಗರ ತಂದೆಯಾಗಿದ್ದಾರೆ. ಯಾವ ಮನುಷ್ಯನೂ ಸಹ ಯಾರಿಗೂ ಸುಖ ಶಾಂತಿಯನ್ನು ಕೊಡುವುದಕ್ಕಾಗೋದಿಲ್ಲ. ಪ್ರಶ್ನೆ, सबसे ऊंची मंजिल कौन सी है? उस मंजिल को पाने का पुरुषार्थ क्या है? ಎಲ್ಲಕ್ಕಿಂತ ಉನ್ನತ ಗುರಿ ಯಾವುದು? ಆ ಗುರಿಯನ್ನು ಪಡೆದುಕೊಳ್ಳುವಂಥ ಪುರುಷಾರ್ಥ ಏನಿದೆ? उत्तर, एक बाप की याद पक्की हो जाए, बुद्धि और कोई की तरफ न जाए, यह ऊंची ಮಂಜಿಲ್ ಹೈ. ಒಬ್ಬ ತಂದೆಯ ನೆನಪು ಪಕ್ಕ ಆಗಬೇಕು, ಬುದ್ಧಿ ಮತ್ತು ಬೇರೆ ಕಡೆಗೆ ಹೋಗಬಾರದು. ಇದು ಇಲ್ಲಿ ಉನ್ನತ ಗುರಿ. इसके लिए आत्माभिमानी बनने का पुरुषार्थ करना पड़े. जब तुम आत्मा अभिमानी बन जाएंगे तो सब विकारी कायलत खत्म हो जाएंगे. ಇದಕ್ಕಾಗಿ ಆತ್ಮ ಅಭಿಮಾನಿಗಳಾಗುವಂಥ ಪುರುಷಾರ್ಥ ಮಾಡಬೇಕು. ಯಾವಾಗ ತಾವು ಆತ್ಮ ಅಭಿಮಾನಿಗಳಾಗ್ತೀರಿ ಆಗ ಎಲ್ಲ ವಿಕಾರಿ ವಿಚಾರಗಳು ಸಮಾಪ್ತಿ ಆಗ್ತದೆ. बुद्धि का भटकना बंद हो जाएगा. देह की तरफ बिल्कुल दृष्टि न जाए, यह मंजिल है. इसके लिए आत्मा अभिमानी ಭವ. ಬುದ್ಧಿಯ ಅಲೆದಾಟ ಬಂದ್ ಆಗ್ತದೆ. ದೇಹದ ಕಡೆಗೆ ಸ್ವಲ್ಪವೂ ದೃಷ್ಟಿ ಹೋಗಬಾರದು. ಇದು ಗುರಿ. ಇದಕ್ಕಾಗಿ ಆತ್ಮ ಅಭಿಮಾನಿ ಆಗಿರಿ. ಓಂ ಶಾಂತಿ. रूहानी बच्चों प्रति रूहानी बाप बैठ समझाते हैं. इनको रूहानी बाप नहीं कहेंगे. ಆತ್ಮಿಕ ಮಕ್ಕಳ ಪ್ರತಿಯಾಗಿ ಆತ್ಮಿಕ ತಂದೆ ಇಲ್ಲಿ ಕುಳಿತು ತಿಳಿಸ್ಕೊಡ್ತಾ ಇದ್ದಾರೆ. ಇವರಿಗೆ ಅಂದರೆ ಬ್ರ್ಯಾಕೆಟಲ್ಲಿ ಹಾಕಿದ್ದಾರೆ ಬ್ರಹ್ಮ ಬಾಬಾ. ಇವರನ್ನು ಆತ್ಮಿಕ ತಂದೆ ಅಂತ ಹೇಳೋದಿಲ್ಲ. आज के दिन को सत्य गुरुवार कहते हैं. गुरुवार कहना भूल है. सत्य गुरुवार. गुरु लोग तो बहुत ढेर है, सत्य गुरु एक ही है. बहुत है जो अपने को गुरु भी कहते हैं, सत्य गुरु भी कहते हैं. ಶಿವ ತಂದೆಯವರು ಹೇಳ್ತಿದ್ದಾರೆ, ಇವತ್ತಿನ ದಿನಕ್ಕೆ ಸತ್ ಗುರುವಾರ ಅಂತ ಹೇಳ್ತಿದ್ದಾರೆ. ಗುರುವಾರ ಅಂತ ಹೇಳ್ತಾರೆ, ಇದು ತಪ್ಪು. ಸತ್ ಗುರುವಾರ ಆಗಿದೆ. ಗುರುಜನರು ಇವತ್ತು ಸಾಕಷ್ಟು ಇದ್ದಾರೆ. ಸತ್ಯ ಗುರು ಒಬ್ಬ ತಂದೆ. ಬಹಳಷ್ಟು ಇವತ್ತು ತಮ್ಮನ್ನು ತಾವು ಗುರು ಅಂತ ಹೇಳ್ಕೊಳ್ತಿದ್ದಾರೆ, ಸದ್ಗುರು ಅಂತ ಹೇಳ್ಕೊಳ್ತಿದ್ದಾರಂತೆ. ಅಭಿ ತುಮ್ ಸಮಜ್ತೆ ಹೋ ಗುರು ಔರ್ ಸದ್ಗುರು ಮೇ ತೋ ಫರಕ್ ಹೈ. ಸತ್ಯ ಅರ್ಥಾತ್ ಟ್ರುತ್. ಬಾಬಾ ಹೇಳ್ತಿದ್ದಾರೆ, ಈಗ ತಾವು ಮಕ್ಕಳು ಬಹಳ ಚೆನ್ನಾಗಿ ತಿಳ್ಕೊಳ್ತಾ ಇದ್ದೀರಿ. ಗುರು ಮತ್ತು ಸದ್ಗುರುವಿಗೆ ವ್ಯತ್ಯಾಸ ತುಂಬಾ ಇದೆ. ಸತ್ಯ ಅಂದರೆ ಟ್ರುತ್ ಅಂತ ಹೇಳ್ತಾರೆ. सत्य एक ही निराकार बाप को कहा जाता है, न कि मनुष्य को. सच्चा ज्ञान तो एक ही बार ज्ञान सागर बाप आकर देते हैं. मनुष्य को कभी सच्चा ज्ञान नहीं दे सकते. ಬಾಬಾ ಹೇಳ್ತಿದ್ದಾರೆ, ಸತ್ಯ ಒಬ್ಬ ನಿರಾಕಾರ ತಂದೆಗೆ ಹೇಳಲಾಗ್ತದೆ, ಮನುಷ್ಯರಿಗೆ ಅಲ್ಲ. ಸತ್ಯ ಜ್ಞಾನ ಒಂದು ಬಾರಿ ಜ್ಞಾನಸಾಗರ ತಂದೆನೇ ಬಂದು ಕೊಡ್ತಾ ಇದ್ದಾರೆ. ಮನುಷ್ಯನಿಗೆ ಎಂದಿಗೂ ಸತ್ಯ ಜ್ಞಾನ ಕೊಡಲಿಕ್ಕೆ ಆಗೋದಿಲ್ಲ. ಸಚ್ಚಾ ಹೈ ಹಿ ಏಕ ನಿರಾಕಾರ ಬಾಪ್. इनका नाम तो ब्रह्मा है, या किसी को ज्ञान दे न सके. ब्रह्मा में ज्ञान कुछ भी था नहीं.
अभी भी कहेंगे इनमें सारा ज्ञान तो है नहीं. ಸತ್ಯ ಒಬ್ಬ ನಿರಾಕಾರ ತಂದೆ. ಇವರ ಹೆಸರು ಬ್ರಹ್ಮ ಅಂತ ಹೇಳಿ. ಇವರು ಯಾರಿಗೂ ಸಹ ಜ್ಞಾನ ಕೊಡಲಿಕ್ಕೆ ಆಗೋದಿಲ್ಲ. ಬ್ರಹ್ಮನಲ್ಲಿ ಜ್ಞಾನ ಇಲ್ಲ ಅಂತ ಹೇಳ್ತಿದ್ದಾರೆ. ಈಗ ಹೇಳ್ತಾರೆ ಇವರಲ್ಲಿ ಎಲ್ಲ ಜ್ಞಾನನೂ ಸಹ ಇಲ್ಲ ಅಂತ. ಸಂಪೂರ್ಣ ज्ञान तो ज्ञान सागर परमपिता परमात्मा में ही है. अभी ऐसा कोई मनुष्य है नहीं जो अपने को सतगुरु कहला सके. सद्गुरु माना ಸಂಪೂರ್ಣ ಸತ್ಯ. ಬಾಬಾ ಹೇಳ್ತಿದ್ದಾರೆ ಸಂಪೂರ್ಣ ಜ್ಞಾನಸಾಗರ ಪರಮಪಿತ ಪರಮಾತ್ಮನಲ್ಲಿನೇ ಇದೆ. ಈಗ ಇಂತಹ ಯಾವುದೇ ಮನುಷ್ಯ ಇಲ್ಲ ತಮ್ಮನ್ನು ಸದ್ಗುರು ಅಂತ ಹೇಳಿಕೊಳ್ಳೋದಕ್ಕೆ. ಸದ್ಗುರು ಅಂತಂದರೆ ಸಂಪೂರ್ಣ ಸತ್ಯ. तुम जब सत्य बन जाएंगे तो फिर यह शरीर नहीं रहेगा. मनुष्य को कभी सद्गुरु कह नहीं सकते. मनुष्यों में तो पाई की भी ताकत नहीं है. ಶಿವ ತಂದೆಯವರು ಹೇಳ್ತಾ ಇದ್ದಾರೆ ಮಕ್ಕಳಿಗಿಲ್ಲಿ ಸದ್ಗುರು ಅಂತಂದರೆ ಸಂಪೂರ್ಣ ಸತ್ಯ. ತಾವು ಯಾವಾಗ ಸತ್ಯ ತಮ್ಮಲ್ಲಿ ರೂಪಿಸ್ಕೊಳ್ತೀರಿ ಆಗ ಈ ದೇಹ ಇರೋದಿಲ್ಲ. ಮನುಷ್ಯನನ್ನು ಎಂದಿಗೂ ಸದ್ಗುರು ಅಂತ ಹೇಳಲಿಕ್ಕಾಗೋದಿಲ್ಲ. ಮನುಷ್ಯನಲ್ಲಿ ಒಂದು ಪೈಸೆನೂ ಕೂಡ ಶಕ್ತಿ ಇವತ್ತು ಇಲ್ಲ. ಯ ಖುದ್ ಕಹತೆ ಹೈ ಮೈ ಬಿ ತುಮಾರೆ ಜೈಸಾ ಮನುಷ್ಯ ಹೋ. इसमें ताकत की बात उठ नहीं सकती. यह तो बाप पढ़ाते हैं न कि ಬ್ರಹ್ಮ. ಸ್ವಯಂ ಹೇಳ್ತಿದ್ದಾರಲ್ವ, ನಾನು ನಿಮ್ಮ ಹಾಗೆ ಮನುಷ್ಯ ಇದ್ದೇನೆ, ಇದರಲ್ಲಿ ಶಕ್ತಿಯ ಮಾತು ಬರುವುದಿಲ್ಲ ಅಂತ ಹೇಳ್ತಿದ್ದಾರೆ. ಇಲ್ಲಿ ತಂದೆ ಓದಿಸ್ತಾ ಇದ್ದಾರೆ ಹೊರತಾಗಿ ಬ್ರಹ್ಮ ಓದಿಸ್ತಾ ಇಲ್ಲ. ಯ ಬ್ರಹ್ಮ भी उनसे पढ़कर फिर पढ़ाते हैं. तुम ब्रह्मा कुमार कुमारियाँ कहलाने वाले भी परम पिता परमात्मा सत्यगुरु से पढ़ते हो. ಬಾಬರವ್ರು ಹೇಳ್ತಿದ್ದಾರೆ ಇಲ್ಲಿ ಬ್ರಹ್ಮ ಏನಿದ್ದಾರೆ ಇವರು ಸಹ ಅವರಿಂದನೇ ಓದಿ ನಂತರ ಓದಿಸುವಂಥವರಾಗಿದ್ದಾರೆ. ತಾವೆಲ್ಲ ಬ್ರಹ್ಮ ಕುಮಾರ ಕುಮಾರಿಯರು ಅಂತ ಹೇಳಿಕೊಳ್ಳುವಂಥವರು ಪರಮಪಿತ ಪರಮಾತ್ಮ ಸದ್ಗುರುವಿನಿಂದನೇ ಓದ್ತಾರೆ. ನಿಮಗೂ ಸಹ ಅವರಿಂದ ಶಕ್ತಿ ಸಿಗ್ತದೆ. ताकत का मतलब यह नहीं कि कोई को घुमसा मारो जो गिर पड़े. नहीं, यह है रूहानी ताकत जो रूहानी बाप द्वारा मिलती है. ಶಕ್ತಿ ಅಂತಂದರೆ ಈ ರೀತಿಯಲ್ಲ ಯಾರಿಗಾದರೂ ಚೆನ್ನಾಗಿ ಹೊಡೆದಾಕೋದು ಆಮೇಲೆ ಬೀಳಿಸ್ಬಿಡೋದು ನೋಡೋದು ಅಲ್ಲ. ಇಲ್ಲಿ ಆತ್ಮಿಕ ಶಕ್ತಿ ಆತ್ಮಿಕ ತಂದೆಯ ಮೂಲಕ ನಮಗೆ ಸಿಗ್ತದೆ. याद के बल से तुम शांति को पाते हो और पढ़ाई से तुमको सुख मिलता है. जैसे टीचर्स तुमको पढ़ाते हैं वैसे बाप भी पढ़ाते हैं. यह भी पढ़ते हैं स्टूडेंट है. ನೆನಪಿನ ಬಲದಿಂದ ತಾವು ಶಾಂತಿಯನ್ನು ಪಡ್ಕೊಳ್ತಾ ಇದ್ದೀರಿ ಮತ್ತು ಶಿಕ್ಷಣದಿಂದ ನಿಮಗಿಲ್ಲಿ ಸುಖ ಸಿಗ್ತದೆ. ಹೇಗೆ ಮತ್ತು ಶಿಕ್ಷಕರು ನಿಮಗಿಲ್ಲಿ ಓದಿಸ್ತಾ ಇದ್ದಾರಲ್ವ ಅದೇ ರೀತಿಯಾಗಿ ತಂದೆನೂ ಕೂಡ ನಮಗಿವತ್ತು ಇಲ್ಲಿ ಓದಿಸ್ತಾ ಇದ್ದಾರೆ. ಇಲ್ಲಿ ಓದ್ತಿದ್ದೀರಿ, ವಿದ್ಯಾರ್ಥಿಗಳು ಕೂಡ ಆಗಿದ್ದೀರಿ ಅಂತ ತಂದೆ ತಿಳಿಸ್ತಾ ಇದ್ದಾರೆ. ದೇಹದಾರಿ ಜೋ ಭಿ ಹೈ ವೆ ಸಭಿ ಸ್ಟೂಡೆಂಟ್ ಹೈ. बाप को तो देह है नहीं, वह निराकार है, वही आकर पढ़ाते हैं. ದೇಹದಾರಿಗಳು ಯಾರೆಲ್ಲ ಇದ್ದಾರೆ ಅವರೆಲ್ಲರೂ ಕೂಡ ಇವತ್ತು ವಿದ್ಯಾರ್ಥಿಗಳು. ತಂದೆಗಂತೂ ದೇಹ ಇಲ್ಲ, ಅವರು ನಿರಾಕಾರ, ಬರ್ತಾರೆ ನಮಗೆ ಓದಿಸ್ತಾ ಇದ್ದಾರೆ. जैसे और स्टूडेंट पढ़ते हैं वैसे तुम भी पढ़ते हो. इसमें मेहनत की बात नहीं. पढ़ने समय हमेशा ब्रह्मचर्य में रहते हैं. ಶಿವ ತಂದೆಯವರು ಹೇಳ್ತಿದ್ದಾರೆ ಮಕ್ಕಳಿಗೆ, ಹಾಗೆಯೇ ತಾವೆಲ್ಲರೂ ಕೂಡ ಇವತ್ತು ಓದ್ತಾ ಇದ್ದೀರಿ, ಇದರಲ್ಲಿ ಪರಿಶ್ರಮದ ಮಾತಿರೋದಿಲ್ಲ. ಓದುವ ಸಮಯ ಅಂದರೆ ಸದಾಕಾಲ ಬ್ರಹ್ಮಚರ್ಯದಲ್ಲಿನೇ ಇರ್ತಾರೆ ಅಲ್ವಾ. ब्रह्मचर्य में पढ़कर जब पूरा करते हैं तब बाद में विकार में गिरते हैं.
मनुष्य तो मनुष्य जैसे ही देखने में आते हैं. ಬ್ರಹ್ಮಚರ್ಯದಲ್ಲಿದ್ದಾಗನೇ ಚೆನ್ನಾಗಿ ಓದ್ತಾರೆ, ಯಾವಾಗ ಪೂರ್ಣ ಮಾಡ್ಕೊಳ್ತಾರೆ ಆಗ ನಂತರದಲ್ಲಿ ವಿಕಾರದಲ್ಲಿ ಏನಾಗ್ತಾರೆ, ಬಿದ್ದುಬಿಡ್ತಾರೆ. ಮನುಷ್ಯರ ಹಾಗೆಯೇ ಕಾಣಿಸ್ತಾರೆ. ಕಹೆಂಗೆ ಯ ಫಲಾನಾ ಆದ್ಮಿ ಹೈ, ಯ LLB है, या फलाना ऑफिसर है, ಪಢಾಯಿ ಪರ್ ಟೈಟಲ್ ಮಿಲ್ ಜಾತಾ ಹೈ. ಹೇಳ್ತಾರಲ್ವ, ಇಂಥ ವ್ಯಕ್ತಿ ಇವರಿದ್ದಾರೆ, ಇವರು LLB ಓದಿದ್ದಾರೆ, ಇವರು ಇಂಥ ಆಫೀಸರ್ ಇದ್ದಾರೆ ಅಂತ ಗುರುತಿಸ್ತಾರೆ. ಪಢಾಯಿ ಪರ್ ಟೈಟಲ್ ಮಿಲ್ ಜಾತಾ ಹೈ. ಶಿಕ್ಷಣವನ್ನು ಹೇಗೆ ಇವರು ಸ್ವೀಕಾರ ಮಾಡಿರ್ತಾರೆ ಅದಕ್ಕೆ ತಕ್ಕಂತೆ ಟೈಟಲ್ ಕೂಡ ಸಿಗ್ತದಲ್ವ. ಶಕ್ಕೆಲ್ ತೋ ವಹಿ ಹೈ, ಮುಖ ಮಾತ್ರ ಅದೇ ಇರ್ತದಲ್ವ ಅಂತ ಹೇಳ್ತಿದ್ದಾರೆ. ಉಸ್ ಜಿಸ್ಮಾನಿ ಪಢಾಯಿ ಕೋ ತೋ ತುಮ್ ಜಾನ್ತೆ ಹೋ. ಆ ದೈಹಿಕ ಶಿಕ್ಷಣ ಏನಿದೆ ಅನ್ನುವಂಥದ್ದನ್ನು ತಾವಿಲ್ಲಿ ತುಂಬ ಚೆನ್ನಾಗಿ ತಿಳ್ಕೊಂಡಿದ್ದೀರಿ ಅಂತ ಹೇಳ್ತಿದ್ದಾರೆ. ಸಾಧು ಸಂತ ಆದಿ ಜೋ ಶಾಸ್ತ್ರ ಪढ़ते हैं उनमें कोई बड़ाई नहीं, उससे कोई को शांति तो मिल नहीं सकती, खुद भी शांति के लिए धक्के खाते हैं. ಸಾಧು ಸಂತರು ಯಾರೆಲ್ಲ ಶಾಸ್ತ್ರ ಓದ್ತಾರೆ, ಓದಿಸ್ತಾ ಇರ್ತಾರೆ, ಅವರಲ್ಲಿ ಯಾವುದೇ ರೀತಿಯಾಗಿ ದೊಡ್ಡ ಸ್ಥಿತಿ ಅಂತೂ ಇರೋದಿಲ್ಲ. ಅದರಿಂದ ಕೆಲವರಿಗೆ ಯಾರಿಗೂ ಸಹ ಶಾಂತಿ ಅಂತೂ ಸಿಕ್ಕೋದಿಲ್ಲ. ಸ್ವತಃ ಶಾಂತಿಗೋಸ್ಕರ ಏನು ಮಾಡ್ತಾರಂತೆ, ಪೆಟ್ಟು ತಿಂತಾ ಇರ್ತಾರಲ್ವ. ಜಂಗಲ್ ಮೇ ಅಗರ್ ಶಾಂತಿ ಹೋತಿ ಹೋ ತೋ ಫಿರ್ ವಾಪಸ್ ಕ್ಯೂ ಲೌಟ್ತೆ, ಮುಕ್ತಿ ಕೋ ತೋ ಕೋಯಿ ಪಾತಾ ನಹಿ. ಸ್ವತಃ ಶಾಂತಿಗೋಸ್ಕರನೇ ಪೆಟ್ಟು ತಿಂತಾ ಇರ್ತಾರೆ ಅಂದಮೇಲೆ ಬೇರೆಯವರಿಗೆ ಅವರು ಶಾಂತಿ ಕೊಡಲಿಕ್ಕೆ ಹೇಗೆ ಸಾಧ್ಯತೆ ಇದೆ? ಕಾಡಿನಲ್ಲಿ ಒಂದು ವೇಳೆ ಶಾಂತಿ ಇತ್ತು ಅಂತಂದರೆ ಅವರು ಮತ್ತೆ ಯಾಕೆ ವಾಪಸ್ ನಾಡಿಗೆ ಬರ್ತಾರೆ? ಮುಕ್ತಿ ಕೋತೋ ಕೊಯ್ ಪಾತಾ ನಹಿ, ಮುಕ್ತಿನಂತೂ ಯಾರೂ ಕೂಡ ಪಡೆದುಕೊಳ್ಳೋಕ್ಕಾಗಲ್ಲ. ಜೋ ಭಿ ಅಚ್ಚೆ ಅಚ್ಚೆ ನಾಮಿ ಗ್ರಾಮಿ ರಾಮಕೃಷ್ಣ ಪರಮಹಂಸ ಆದಿ ಹೋಕರ್ ಗಯೇ ಹೈ, वो भी सब पुनर्जन्म लेते लेते नीचे ही आए हैं. मुक्ति जीवन मुक्ति को कोई भी पाते नहीं, तमो प्रधान बनना ही है, देखने में तो कुछ नहीं आता, कोई से पूछो तुमको गुरु से क्या मिलता है. ಶಿವ ತಂದೆಯವರು ಹೇಳ್ತಿದ್ದಾರೆ, ಯಾರು ಒಳ್ಳೊಳ್ಳೆ ಹೆಸರುವಾಸಿಗಳಿರ್ತಾರೆ, ರಾಮಕೃಷ್ಣ ಪರಮಹಂಸ ಇತ್ಯಾದಿ ಯಾರೆಲ್ಲ ಇದ್ದು ಹೋಗಿದ್ದಾರೆ ಅವರೆಲ್ಲರೂ ಕೂಡ ಪುನರ್ಜನ್ಮವನ್ನು ಪಡಿತಾ ಕೆಳಗಡೆಗೆ ಬರ್ತಾರೆ. ಮುಕ್ತಿ ಜೀವನ್ ಮುಕ್ತಿಯನ್ನು ಯಾರೂ ಪಡೆದುಕೊಳ್ಳೋದಿಲ್ಲ. ತಮೋ ಪ್ರಧಾನ್ ಬನನಾ ಹಿ ಹೈ, ತಮೋ ಪ್ರಧಾನ ಆಗಲೇಬೇಕಲ್ವ. ದೇಖ್ನೆ ಮೇ ತೋ ಕುಚ್ ನಹಿ ಆತಾ, कोई से पूछो तुमको गुरु से क्या मिलता है तो कहेंगे शांति मिलती है. ಬಾಬಾ ತಿಳಿಸ್ಕೊಡ್ತಿದ್ದಾರೆ, ನೋಡಲಿಕ್ಕೇನೂ ಕಾಣಿಸೋದಿಲ್ಲ. ಕೆಲವ್ರ ಹತ್ರ ಕೇಳಿ ನಿಮಗೆ ಗುರುವಿನಿಂದ ಏನು ಸಿಕ್ಕಿದೆ ಅಂತ, ಅದಕ್ಕೆ ಅವ್ರೇನು ಹೇಳ್ತಾರಂತೆ, ಶಾಂತಿ ಸಿಕ್ಕಿದೆ ಅಂತ ಹೇಳ್ತಾರೆ. ಪರಂತು ಮಿಲ್ತಾ ಕುಚ್ ಭಿ ನಹಿ, ಆದರೆ ಸಿಕ್ಕಿರೋದು ಏನೂ ಇಲ್ಲ. ಶಾಂತಿ ಕ ಅರ್ಥ ಹಿ ನಹಿ ಜಾನ್ತಿ, ಶಾಂತಿ ಅಂದರೆ ಅರ್ಥನೇ ಅವರಿಗೆ ಗೊತ್ತಿಲ್ಲ. ಅಭಿ ತುಮ್ ಬಚ್ಚೆ ಸಮಜ್ತೆ ಹೋ ಬಾಬಾ ಜ್ಞಾನ ಕಾ सागर है और कोई साधु संत गुरु आदि शांति का सागर हो ना सके. मनुष्य किसको सच्ची शांति दे नहीं सकते. तुम बच्चों को पहले तो निश्चय करना है, शांति का सागर एक बाप है जो हमको पढ़ाते हैं. ಬಾಬರವ್ರು ತಿಳಿಸ್ಕೊಡ್ತಾ ಇದ್ದಾರೆ ಮಕ್ಕಳಿಗೆ. ತಾವೀಗ ಮಕ್ಕಳು ತಿಳ್ಕೊಳ್ತಾ ಇದ್ದೀರಿ, ತಂದೆ ಜ್ಞಾನ ಸಾಗರ. ಇನ್ನು ಯಾವುದೇ ರೀತಿಯಾಗಿ ಸಾಧುಗಳಾಗಲಿ, ಸಂತರು, ಗುರು ಇತ್ಯಾದಿ ಇವರಿಗೆ ಯಾರಿಗೂ ಕೂಡ ಶಾಂತಿ ಸಾಗರ ಅಂತ ಆಗಲಿಕ್ಕಾಗೋದಿಲ್ಲ. ಮನುಷ್ಯರು ಯಾರಿಗೂ ಸತ್ಯವಾದ ಶಾಂತಿ ಕೊಡಲಿಕ್ಕಾಗೋದಿಲ್ಲ. ತಾವು ಮಕ್ಕಳು ಮೊಟ್ಟ ಮೊದಲು ತಮಗೆ ನಿಶ್ಚಯ ಮಾಡಿಕೊಳ್ಳಬೇಕು ಅಂತ ಹೇಳ್ತಿದ್ದಾರೆ. ಶಾಂತಿ ಸಾಗರ ಒಬ್ಬ ತಂದೆ ನಮಗವರಿವತ್ತು ಓದಿಸ್ತಾ ಇದ್ದಾರೆ. सृष्टि का चक्र कैसे फिरता है वो भी बाप ने समझाया है. मनुष्य को कभी सुख शांति दे नहीं सकते. ಸೃಷ್ಟಿ ಚಕ್ರ ಹೇಗೆ ತಿರುಗ್ತದೆ ಅದನ್ನು ಸಹ ತಂದೆ ನಮಗಿಲ್ಲಿ ತಿಳಿಸ್ಕೊಡ್ತಾ ಇದ್ದಾರೆ. ಮನುಷ್ಯ ಎಂದಿಗೂ ಕೂಡ ಸುಖ ಶಾಂತಿಯನ್ನು ಕೊಡಲಿಕ್ಕೆ ಆಗೋದಿಲ್ಲ.
यह उनका रथ है, तुम्हारे जैसा स्टूडेंट ही है। यह भी गृहस्थ व्यवहार में रहने वाला था, सिर्फ बाप को अपना रथ लोन पर दिया है, सो भी ವಾನಪ್ರಸ್ಥ ಅವಸ್ಥಾಮೆ. ಬಾಬಾ ಹೇಳ್ತಿದ್ದಾರೆ ಮಕ್ಕಳಿಗೆ, ಇಲ್ಲಿ ಅವರಿಗಿದು ರಥ, ಶಿವಬಾಬನಿಗೆ ಬ್ರಹ್ಮನ ರಥ ತಾನೇ. ಬಾಬಾ ಹೇಳ್ತಾರೆ, ನಿಮ್ಮ ಹಾಗೆಯೇ ಅವರು ಕೂಡ ವಿದ್ಯಾರ್ಥಿ. ಇಲ್ಲಿ ಗೃಹಸ್ಥ ವ್ಯವಹಾರದಲ್ಲಿ ಇರುವಂಥವರೇ ಆಗಿದ್ದರು. ಸಿರ್ಫ್ ಬಾಪ್ ಕೋ ಅಪನಾ ರಥ್ ಲೋನ್ ಪರ್ ದಿಯಾ ಹೈ, ಸೋ ಭಿ ವಾನಪ್ರಸ್ಥ ಅವಸ್ಥಾಮೆ. ಕೇವಲ ತಂದೆ ಏನು ಮಾಡಿದರು, ತಮ್ಮ ರಥವನ್ನು ಲೋನನ್ನಾಗಿ ಕೊಟ್ಬಿಟ್ರಲ್ವ, ಅದು ಕೂಡ ವಾನಪ್ರಸ್ಥ ಅವಸ್ಥೆಯಲ್ಲಿ ಅಂತ ಹೇಳ್ತಾರೆ. ತುಮಕೋ ಸಮझाने वाला एक बाप है, वह बाप कहते हैं सबको निर्विकारी बनना है. जो खुद नहीं बन सकते तो फिर अनेक प्रकार की बातें करेंगे, गालियाँ भी देंगे. समझते हैं हमारा जन्म जन्मांतर का भोजन जो बाप का वर्षा मिला हुआ है वह छुड़ाते हैं. ಬಾಬಾ ತಿಳಿಸ್ಕೊಡ್ತಿದ್ದಾರೆ ಮಕ್ಕಳಿಗೆ. ತಂದೆ ಹೇಳ್ತಿದ್ದಾರೆ, ನಿಮಗೆ ತಿಳಿಸಿಕೊಡುವಂತಹ ಒಬ್ಬ ತಂದೆಯಾಗಿದ್ದಾರೆ. ಆ ತಂದೆ ಹೇಳ್ತಿದ್ದಾರೆ, ಎಲ್ಲರೂ ಕೂಡ ನಿರ್ವಿಕಾರಿ ಆಗಬೇಕಾಗಿದೆ, ಯಾರು ಸ್ವಯಂ ಆಗೋದಿಲ್ಲ. ಆಮೇಲೆ ಅನೇಕ ಪ್ರಕಾರದ ಮಾತುಗಳನ್ನು ಮಾತನಾಡ್ತಾ ಇರ್ತಾರೆ, ನಿಂದೆನೆ ಕೊಡ್ತಾ ಇರ್ತಾರೆ ತಾನೆ, ಬೈಗೊಳ ಕೊಡ್ತಿರ್ತಾರೆ. ತಿಳ್ಕೊಳ್ತಾರಂತೆ, ಹಮಾರ ಜನ್ಮಾಂತರ ಕಾ ಭೋಜನ್ ಜೋ ಬಾಪ್ ಕಾ ವರ್ಷ ಮಿಲಾ ಹುವಾ ಹೈ ವ ಚುಡಾತೆ ಹೈ. ತಿಳ್ಕೊಳ್ತಾರಲ್ವ, ಅವ್ರು ನಮಗೆ ಜನ್ಮಾಂತರದ ಭೋಜನದ ತಂದೆ ಆಸ್ತಿ ನಮಗೇನು ಸಿಕ್ಕಿತ್ತು ತಂದೆಯಿಂದ, ಅದು ಸಹ ಇವತ್ತು ಎಲ್ಲ ಚುಡಾತಿತ್ತು. ವ ಬೇಹದ್ ಕಾ ಬಾಪ್ ಹೇನಾ, ಬೇಹದ್ದಿನ ತಂದೆನೇ ತಾನೇ ಇರೋದಿಲ್ಲಿ. इनको भी उसने छुड़ाया, बच्चों को भी बचाने की कोशिश की, जो निकल सके उनको निकाला. ಬ್ರಹ್ಮ ಬಾಬಾ ಇದ್ದಾಗ ಎಲ್ಲವನ್ನ ಕೊಟ್ಬಿಟ್ಟಿರ್ತಾನೆ. ಸೊ ಅದೇ ರೀತಿಯಾಗಿ ಎಲ್ಲ ಮಕ್ಕಳು ಏನಾಗ್ಬಿಟ್ರು, ಬಂದ್ಬಿಟ್ರಿ ಅಂತ ಹೇಳ್ತಿದ್ದಾರೆ ಮಕ್ಕಳಿಗೆ. ಮಕ್ಕಳನ್ನು ಬಚಾವ್ ಮಾಡಲಿಕ್ಕೋಸ್ಕರವಾಗಿ ಪ್ರಯತ್ನ ಪಟ್ಟರು. ಹಾಗಾಗಿ ಯಾರೆಲ್ಲ ಬರಬೇಕಿತ್ತು ಅವರೆಲ್ಲ ಏನಾಗ್ಬಿಟ್ರು, ಬಂದ್ಬಿಟ್ರು. अब तुम बच्चों की बुद्धि में है कि हमको पढ़ाने वाला कोई मनुष्य नहीं है. सर्वशक्तिमान एक ही निराकार बाप को कहा जाता है और किसको कहा नहीं जाता. ಬಾಬಾ ತಿಳಿಸ್ಕೊಡ್ತಿದ್ದಾರೆ ಮಕ್ಕಳಿಗೆ ಇಲ್ಲಿ. ಈಗ ಮಕ್ಕಳ ಬುದ್ಧಿಯಲ್ಲಿದೆ, ನಮಗೆ ಓದಿಸುವಂಥವ್ರು ಯಾವುದೇ ಮನುಷ್ಯ ಅಲ್ಲ, ಸರ್ವಶಕ್ತಿವಂತ ಒಬ್ಬ ನಿರಾಕಾರ ತಂದೆಗೆ ಹೇಳಲಾಗ್ತದೆ, ಇನ್ನು ಬೇರೆ ಯಾರಿಗೂ ಸಹ ಹೇಳಲಾಗುವುದಿಲ್ಲ. वही तुमको नॉलेज दे रहे हैं, बाप ही तुमको समझाते हैं. यह विकार तुम्हारा सबसे बड़ा दुश्मन है, इनको छोड़ो. ಬಾಬಾ ತಿಳಿಸ್ಕೊಡ್ತಿದ್ದಾರೆ ಮಕ್ಕಳಿಗೆ. ನಮಗೆ ಜ್ಞಾನವನ್ನು ತಂದೆ ಕೊಡ್ತಾ ಇದ್ದಾರೆ, ತಂದೆ ನಮಗಿಲ್ಲಿ ತಿಳಿಸ್ಕೊಡ್ತಾ ಇದ್ದಾರಲ್ವ. ಈ ಒಂದು ವಿಕಾರ ನಿಮಗೆಲ್ಲದಕ್ಕಿಂತ ಅತ್ಯಂತ ದೊಡ್ಡ ವೈರಿ, ಇದನ್ನು ಬಿಟ್ಬಿಡಿ ಅಂತ ಹೇಳ್ತಾರೆ. फिर जो नहीं छोड़ सकते हैं वे कितना झगड़ा करते हैं. माताएं भी कोई ऐसे निकल पड़ती है जो विकार के लिए बड़ा हंगामा करती है. ಬಾಬಾ ತಿಳಿಸ್ಕೊಡ್ತಾ ಇದ್ದಾರೆ ಮಕ್ಕಳಿಗೆ, ವಿಕಾರ ನಿಮಗೆ ಎಲ್ಲದಕ್ಕಿಂತ ಅತ್ಯಂತ ದೊಡ್ಡ ವೈರಿ ತಾನೇ, ಇದನ್ನು ಬಿಡಿ ಅಂತ ಹೇಳ್ತಿದ್ದಾರೆ. ನಂತರದಲ್ಲಿ ಯಾರಿಗೆ ಬಿಡಲಿಕ್ಕಾಗೋದಿಲ್ವೋ ಅವ್ರು ಎಷ್ಟು ಜಗಳ ಮಾಡ್ತಾ ಇರ್ತಾರಲ್ವ. ಮಾತೆಯರು ಕೆಲವರು ಈ ರೀತಿಯಾಗಿ ಹುಟ್ಕೊಳ್ತಾರೆ, ವಿಕಾರಕ್ಕೋಸ್ಕರವಾಗಿ ಎಷ್ಟೆಲ್ಲ ತೊಂದರೆ ಕೊಡ್ತಿರ್ತಾರೆ, ಪೆಟ್ಟು ತಿಂತಾ ಇರ್ತಾರೆ ತಾನೆ ಅಂತ ಹೇಳ್ತಾರೆ ಬಾಬಾ. ಅಭಿ ತುಮ್ ಹೋ ಸಂಗಮ ಯುಗ ಪರ್ ಹೋ, ತಾವೀಗ ಸಂಗಮ ಯುಗದಲ್ಲಿ ಇದ್ದೀರಿ. यह भी कोई नहीं जानते कि यह पुरुषोत्तम संगम युग है. बाप कितना अच्छी रीति समझाते हैं. बहुत है जिनको पूरा निश्चय है, कोई को सेमी निश्चय है, कोई को 100%, कोई को 10% भी है. ಬಾಬಾ ತಿಳಿಸ್ಕೊಡ್ತಿದ್ದಾರೆ, ಇದನ್ನು ಯಾರು ಅರ್ಥ ಮಾಡ್ಕೊಳ್ಳಿಲ್ಲ, ಪುರುಷೋತ್ತಮ ಸಂಗಮ ಯುಗ ಅಂತ ತಂದೆ ಇಷ್ಟು ಚೆನ್ನಾಗಿ ತಿಳಿಸ್ಕೊಡ್ತಾ ಇದ್ದಾರೆ. ಬಹಳಷ್ಟು ಇದರಂತೆ ಪೂರ್ಣ ನಿಶ್ಚಯ ಇರುವಂಥ ಮಕ್ಕಳು. ಕೆಲವರಲ್ಲಿ ಸೆಮಿ ನಿಶ್ಚಯವಿದೆ, ಕೆಲವರಲ್ಲಿ 100% ಇಟ್ಕೊಂಡಿದ್ದಾರೆ, ಕೆಲವರು ಬರೀ 10% ಇದೆ.
अब भगवान श्रीमत देते हैं, बच्चे मुझे याद करो. ಈಗ ಭಗವಂತ ಶ್ರೀಮತ ಕೊಟ್ಟಿದ್ದಾರಲ್ವ ಮಕ್ಕಳೇ, ನನ್ನನ್ನು ನೆನಪು ಮಾಡಿರಿ. यह है बाप का बड़ा फरमान, निश्चय हो तब तो उस फरमान पर चले ना. ತಂದೆ ನಮಗಿಲ್ಲಿ ಇಷ್ಟು ಚೆನ್ನಾಗಿ ಅತಿ ದೊಡ್ಡ ಆಜ್ಞೆ ಕೊಡ್ತಾರಲ್ವ, ನಿಶ್ಚಯ ಇದೆ, ಅದಕ್ಕಾಗಿ ಆಜ್ಞೆಗೆ ತಕ್ಕಂತೆ ನಡೀತಿರಿತಾನೆ ಅಂತ ಹೇಳ್ತಿದ್ದಾರೆ. बाप कहते ही मेरे मीठे बच्चों तुम अपने को आत्मा समझ बाप को याद करो, इनको याद नहीं करना है. ಬಾಬ್ರವ್ರು ತಿಳಿಸ್ಕೊಡ್ತಾ ಇದ್ದಾರೆ ಮಕ್ಕಳಿಗೆ. ತಂದೆ ಹೇಳ್ತಾರೆ, ನನ್ನ ಮಧುರ ಮಕ್ಕಳೇ, ನಿಮ್ಮನ್ನು ನೀವು ಆತ್ಮ ಅಂತ ತಿಳಿದು ತಂದೆಯನ್ನು ನೆನಪು ಮಾಡಿ. ನೋಡಿ ಬಾಬಾ ಎಷ್ಟು ಚಂದ ಹೇಳ್ತಾರಲ್ವ, ನನ್ನ ಮಧುರ ಮಕ್ಕಳೇ, ನಿಮ್ಮನ್ನು ಆತ್ಮ ಅಂತ ತಿಳಿದು ತಂದೆಯನ್ನು ನೆನಪು ಮಾಡಿ, ಇವರನ್ನು ನೆನಪು ಮಾಡಬಾರದು. ಮೈ ನಹಿ ಕಹತಾ ಬಾಬಾ ಮೇರೆ ದ್ವಾರ ತುಮಕೋ ಕಹತೆ ಹೇ, जैसे तुम बच्चे पढ़ते हो तो यह भी पढ़ता है, सब ಸ್ಟೂಡೆಂಟ್ है. ನಾನು ಹೇಳೋದಿಲ್ಲ, ನನ್ನ ಬಾಬಾ ನನ್ನ ಮುಖಾಂತರ ನಿಮಗೆ ಹೇಳ್ತಾ ಇದ್ದಾರೆ ಅಂತ ಹೇಳ್ತಿದ್ದಾರೆ. ಹೇಗೆ ತಾವೆಲ್ಲ ಮಕ್ಕಳು ಇವತ್ತು ಓದ್ತಾ ಇದ್ದೀರಿ, ಇವರು ಕೂಡ ಓದ್ತಾ ಇದ್ದಾರೆ, ಎಲ್ಲರೂ ಸಹ ವಿದ್ಯಾರ್ಥಿಗಳು. ಪಢಾನೆ ವಾಲ ಏಕ ಟೀಚರ್ ಹೈ, ಓದಿಸುವಂಥವರ ಒಬ್ಬ ಶಿಕ್ಷಕ. ಸಬ್ ಮನುಷ್ಯ ಪಢಾತೆ, ಅಲ್ಲಿ ಎಲ್ಲನೂ ಕೂಡ ಮನುಷ್ಯರೇ ಓದಿಸ್ತಾ ಇರ್ತಾರೆ. ಯಹ ತುಮಕೋ ಈಶ್ವರ್ ಪಢಾತೆ ಹೇ, ಇಲ್ಲಿ ನಮಗೆ ಸ್ವತಃ ಈಶ್ವರನೇ ಓದಿಸ್ತಾ ಇದ್ದಾರೆ. ತುಮ್ ಆತ್ಮಾಯೇ ಪढ़ती हो, तुम्हारी आत्मा फिर पढ़ाती है, इसमें बहुत आत्मा अभिमानी बनना है. बैरिस्टर इंजीनियर आत्मा ही बनती है, ಆತ್ಮ ಕೋ ಅಬ್ ದೇಹ ಅಭಿಮಾನ್ ಆ ಗಯಾ ಹೈ. ಶಿವ ತಂದೆಯವರು ಹೇಳ್ತಾ ಇದ್ದಾರೆ ಮಕ್ಕಳಿಗೆ, ನಾವು ಆತ್ಮಗಳು ಇಲ್ಲಿ ಓದ್ತಾ ಇದ್ದೇವೆ, ನಿಮ್ಮ ಆತ್ಮ ಪುನಃ ಓದಿಸ್ತದೆ. ಇದರಲ್ಲಿ ಬಹಳಷ್ಟು ಆತ್ಮ ಅಭಿಮಾನಿ ಆಗಬೇಕು. ಬ್ಯಾರಿಸ್ಟರ್ ಇಂಜಿನಿಯರ್ ಆತ್ಮನೇ ಆಗ್ತದೆ. ಆತ್ಮಕ್ಕೆ ಈಗ ದೇಹ ಅಭಿಮಾನ ಬಂದ್ಬಿಟ್ಟಿದೆ ಅಂತ ಹೇಳುತ್ತಾರೆ. ಆತ್ಮ ಅಭಿಮಾನಿ ಕೆ ಬದಲೇ ದೇಹ ಅಭಿಮಾನಿ ಬನ್ ಪಡೆ ಹೇ. जब आत्मा अभिमानी हो तब विकारी नहीं कहला सकते, उनको कभी विकारी ख्याल भी नहीं आ सकता. ಬಾಬಾ ತಿಳಿಸ್ಕೊಡ್ತಿದ್ದಾರೆ, ಆತ್ಮ ಅಭಿಮಾನಿ ಆಗೋದರ ಬದಲಾಗಿ ದೇಹ ಅಭಿಮಾನಿ ಆಗ್ತಾರೆ. ಯಾವಾಗ ಆತ್ಮ ಅಭಿಮಾನಿ ಆಗ್ತಾರೆ ಆಗ ವಿಕಾರಿ ಅಂತ ಹೇಳೋದಿಲ್ಲ. ಉನ್ಕೋ ಕಭಿ ವಿಕಾರಿ ಖ್ಯಾಲ್ ಭಿ ನಹಿ ಆ ಸಕ್ತಾ, ದೇಹ ಅಭಿಮಾನ ಸೆ ಹಿ ವಿಕಾರಿ ಖ್ಯಾಲ್ ಆತೆ ಹೇ. ಅವರಿಗೆ ಎಂದಿಗೂ ವಿಕಾರಿ ವಿಚಾರಗಳು ಬರುವುದಿಲ್ಲ. ದೇಹ ಅಭಿಮಾನದಿಂದ ವಿಕಾರದ ವಿಚಾರಗಳೇ ಬರ್ತಾ ಇರ್ತದೆ. ಫಿರ್ ವಿಕಾರ ಕಿ ಹಿ ದೃಷ್ಟಿ ಸೆ ದೇಖ್ತೆ ಹೇ. ದೇಹ ಅಭಿಮಾನದಲ್ಲಿ ಬಂದ್ಬಿಟ್ರು ಅಂತಂದರೆ, ವಿಕಾರಿ ವಿಚಾರಗಳು ಬಂತು ಅಂತಂದರೆ ನಂತರ ವಿಕಾರದ ದೃಷ್ಟಿಯಿಂದನೇ ನೋಡ್ತಾ ಇರ್ತಾರೆ ಅಂತ ಬಾಬಾ ತಿಳಿಸ್ಕೊಡ್ತಿದ್ದಾರೆ. देवताओं की विकारी दृष्टि कभी हो नहीं सकती, ज्ञान से फिर दृष्टि बदल जाती है. सतयुग में ऐसे थोड़ी प्यार करेंगे, डांस करेंगे. ದೇವತೆಗಳು ಎಂದಿಗೂ ಸಹ ವಿಕಾರಿ ದೃಷ್ಟಿಯಿಂದ ಇರೋದಿಲ್ಲ. ಜ್ಞಾನದಿಂದ ಪುನಃ ದೃಷ್ಟಿ ಬದಲಾಗ್ತದೆ. ಸತ್ಯುಗದಲ್ಲಿ ಈ ರೀತಿಯಾಗಿ ಪ್ರೀತಿ ಮಾಡಲಿಕ್ಕಾಗ್ತದ, ನೃತ್ಯ ಮಾಡಲಿಕ್ಕಾಗ್ತದ ಅಂತ ಕೇಳ್ತಾರೆ. वह प्यार करेंगे परंतु विकार की बास नहीं होंगे. ಅಲ್ಲಿ ಕೂಡ ಪ್ರೀತಿ ಮಾಡ್ತಾರೆ, ಆದರೆ ವಿಕಾರದ ದುರ್ಗಂಧ ಇರುವುದಿಲ್ಲ. जन्म जन्मांतर विकार में गए हैं तो वह नशा बहुत मुश्किल उतरता है. बाप निर्विकारी बनाते हैं तो कई बच्चियाँ बिल्कुल मजबूत हो जाती है. बस हमको तो पूरा निर्विकारी ಬನನಾ ಹೈ. ಬಾಬಾ ಹೇಳ್ತಿದ್ದಾರೆ, ಜನ್ಮ ಜನ್ಮಾಂತರದಲ್ಲಿಯೂ ವಿಕಾರದಲ್ಲಿ ಹೋದ್ರಿ ಅಂತಂದರೆ ಆ ಒಂದು ನಶೆ ಬಹಳ ಕಷ್ಟಪಟ್ಟು ಇಳಿಸ್ಬೇಕಾಗ್ತದಲ್ವ ಅಂತಾರೆ. ತಂದೆ ನಿರ್ವಿಕಾರಿಗಳನ್ನಾಗಿ ಮಾಡ್ತಾ ಇದ್ದಾರೆ. ಕೆಲವೊಂದು ಮಕ್ಕಳು ಪರಿಪೂರ್ಣ ಇಷ್ಟು ಗಟ್ಟಿಯಾಗಿ ಬಿಡ್ತಾರಂತೆ, ನಮಗಂತೂ ಪೂರ್ಣ, ನಾವೀಗ ಪೂರ್ಣ ರೀತಿಯಿಂದ ನಿರ್ವಿಕಾರಿಗಳಾಗ್ತೇವೆ. ಹಮ್ ಅಕೇಲೆ ತೇ ಅಕೇಲೆ ಹಿ ಜಾನಾ ಹೈ. ನಾವು ಒಂಟಿ ಇದ್ವಿ,
ಒಂಟಿಯಾಗಿಯೇ ಹೋಗ್ತೇವೆ. उनको कोई थोड़ा टच करेगा तो अच्छा नहीं लगेगा, कहेंगे यह हमको हाथ क्यों लगाते हैं, इनमें विकारी भास है. ಶುಭಾಬ್ರವ್ರು ತಿಳಿಸ್ಕೊಡ್ತಿದ್ದಾರೆ ಮಕ್ಕಳಿಗೆ. ಅವರಿಗೆ ಯಾರಾದರೂ ಸ್ವಲ್ಪ ಟಚ್ ಮಾಡಿದರು ಅಂತಂದರೆ ಇಷ್ಟ ಆಗೋದಿಲ್ಲ. ಹೇಳ್ತಾರಲ್ವ, ಇವ್ರು ಯಾಕೆ ನಮಗೆ ಕೈ ಹಾಕ್ತಾರೆ ಅಂತ. ಇವರಲ್ಲಿ ವಿಕಾರದ ದುರ್ಗಂಧವಿದೆ. ವಿಕಾರಿ ಹಮ್ಕೋ ಟಚ್ ಬಿ ನಾ ಕರಿ, ವಿಕಾರಿಗಳು ನಮ್ಮನ್ನು ಸ್ವಲ್ಪನೂ ಟಚ್ ಮಾಡಬಾರ್ದು. ಇಸ್ ಮಂಜಿಲ್ ಪರ್ ಪਹੁಂಚನಾ ಹೈ, ಈ ಒಂದು ಗುರಿಯ ಕಡೆಗೆ ನಾವು ಹೋಗಬೇಕಾಗಿದೆ, ತಲುಪಬೇಕು ಅಂತ ತಂದೆ ಹೇಳ್ತಿದ್ದಾರೆ. ದೇಹ ತರಫ್ ಬಿಲ್ಕುಲ್ ದೃಷ್ಟಿ ಹಿ ನ ರಹೆ, ವ ಕರ್ಮಾತೀತ अवस्था अभी बनानी है, अभी तक ऐसा नहीं है कि सिर्फ आत्मा को ही देखते हैं. ದೇಹದ ಕಡೆಗೆ ಸ್ವಲ್ಪನೂ ದೃಷ್ಟಿ ಹೋಗಬಾರದು. ಕರ್ಮಾತೀತ ಅವಸ್ಥೆ ಈಗ ಅವ್ರದ್ದು ಸಹ ಮಾಡಿಕೊಳ್ಳಬೇಕು. ಇಲ್ಲಿಯ ತನಕ ಈ ರೀತಿಯಲ್ಲ, ಕೇವಲ ಆತ್ಮನನ್ನೇ ನೋಡ್ತೇವೆ. ಗುರಿ ಇದೆ ಅಲ್ವಾ. ಬಾಪ್ ಹಮೇಶಾ ಕಹತೆ ರಹತೆ ಹೈ, ಬಚ್ಚೆ ಅಪನೆ ಕೋ ಆತ್ಮ ಸಮझो, ಯಹ ಶರೀರ್ ತುಮ್ ಹೈ ಜಿಸ್ಮೆ ತುಮ್ ಪಾಠ ಬಜಾತೆ ಹೋ. ತಂದೆ ಸದಾಕಾಲ ಹೇಳ್ತಿರ್ತಾರಲ್ವ, ಮಕ್ಕಳೇ ನಿಮ್ಮನ್ನು ಆತ್ಮ ಅಂತ ತಿಳ್ಕೊಳ್ಳಿ, ಈ ದೇಹ ನಿಮಗಿದೊಂದು ಬಾಲ, ಇದರಲ್ಲಿ ತಾವು ಪಾತ್ರ ಅಭಿನಯ ಮಾಡುವಂಥವರಾಗಿದ್ದೀರಿ. ಕೈ ಕಹತೆ ಹೈ ಇನ್ಮೆ ಶಕ್ತಿ ಹೈ, ಕೆಲವರು ಹೇಳ್ತಾರಂತೆ ಇವರಲ್ಲಿ ಶಕ್ತಿ ಇದೆ, ಪರಂತು ಶಕ್ತಿ ಕಿ ಕೊಯ್ ಬಾತ್ ಹಿ ನಹಿ, ಯತೋ ಪಡಾಯಿ ಹೈ. ಆದರೆ ಶಕ್ತಿ ಅಂತಂದರೆ ಯಾವುದೇ ರೀತಿಯ ಮಾತು ಅಲ್ಲ, ಇಲ್ಲಿ ಶಿಕ್ಷಣವಿದೆ. ಜೈಸೆ ಅವ್ರು ಭೀ ಪಡ್ತೆ ಹೈ ಯಾ ಭೀ ಪಡ್ತೆ, ಹೇಗೆ ಅನ್ಯ ಎಲ್ಲರೂ ಸಹ ಓದ್ತಿರ್ತಾರೆ ಹಾಗೆಯೇ ಇಲ್ಲಿಯೂ ಕೂಡ ಇಲ್ಲಿ ಓದ್ತಾರೆ. ಪ್ಯೂರಿಟಿ ಕೆ ಲಿಯೆ ಕಿತನಾ ಮಾತಾ ಮಾರನಾ ಪಡ್ತಾ ಹೈ, बड़ी मेहनत है इसलिए बाप कहते हैं एक दो को आत्मा ही देखो. सत्युग में भी तुम आत्मा अभिमानी रहते हो, वह तो रावण राज्य ही नहीं, विकार की बात नहीं. ಶುಭ ಹೇಳ್ತಾರೆ, ಪವಿತ್ರತೆಗೋಸ್ಕರವಾಗಿ ಇವತ್ತು ಎಷ್ಟು ತಲೆ ಚಚ್ಕೊಳ್ತಿರ್ತಾರಂತೆ. ಬಹಳ ಪರಿಶ್ರಮವಿದೆ, ಅದಕ್ಕೋಸ್ಕರ ತಂದೆ ತಿಳಿಸ್ತಾ ಇದ್ದಾರೆ, ಒಬ್ಬರು ಮತ್ತೊಬ್ಬರ ಆತ್ಮನನ್ನೇ ನೋಡಬೇಕು. ಸತ್ಯಯುಗದಲ್ಲಿ ತಾವು ಆತ್ಮ ಅಭಿಮಾನಿ ಆಗಿರ್ತೀರಿ. ವಹ ತೋ ರಾವಣ ರಾಜ್ಯ ಹಿ ನಹಿ, ವಿಕಾರ ಕಿ ಬಾತ್ ನಹಿ, ಯಹ ರಾವಣ ರಾಜ್ಯ में सब विकारी है, इसलिए बाप आकर ನಿರ್ವಿಕಾರಿ बनाते हैं. ಅಲ್ಲಿ ರಾವಣ ರಾಜ್ಯ ಇರೋದಿಲ್ಲ, ವಿಕಾರದ ಮಾತು ಇರೋದಿಲ್ಲ. ಇಲ್ಲಿ ರಾವಣನ ರಾಜ್ಯದಲ್ಲಿ ಎಲ್ಲರೂ ವಿಕಾರಿಗಳು. ಅದಕ್ಕಾಗಿ ತಂದೆ ಬರ್ತಾರೆ, ನಿರ್ವಿಕಾರಿಗಳನ್ನಾಗಿ ಮಾಡ್ತಾರೆ. ನಹಿ ಬನೆಂಗೆ ತೋ ಸಜಾ ಕಾನಿ ಪಡೆಂಗೆ, ಆತ್ಮ ಪವಿತ್ರ ಬನನೆ ಬಿಗರ್ ಓಪರ್ ಜಾ ನಾ ಸಕೆ. ಬಾಬಾ ಹೇಳ್ತಿದ್ದಾರೆ, ಆಗಲಿಲ್ಲ ಅಂತಂದರೆ ಶಿಕ್ಷೆ ತಿನ್ನಬೇಕಾಗ್ತದಲ್ವಾ. ಆತ್ಮ ಪವಿತ್ರ ಆಗದೆ ವಾಪಸ್ ಯಾರೂ ಕೂಡ ಹೋಗ್ಲಿಕ್ಕಾಗೋದಿಲ್ಲ. ಹಿಸಾಬ್ ಕಿತಾಬ್ ಚುಕ್ತ ಕರ್ನಾ ಪಡ್ತಾ ಹೈ, ಫಿರ್ भी पद कम हो पड़ता है, या राजधानी स्थापन हो रही है. बच्चे जानते हैं स्वर्ग में एक आदि सनातन देवी देवताओं का राज्य था. ಬಾಬಾ ತಿಳಿಸ್ತಾ ಇದ್ದಾರೆ, ಲೆಕ್ಕಾಚಾರ ಚುಕ್ತ ಮಾಡ್ಕೊಳ್ಬೇಕಾಗ್ತದೆ, ನಂತರ ಪದವಿ ಕಡಿಮೆ ಆಗ್ತದೆ. ಇಲ್ಲಿ ರಾಜಧಾನಿ ಸ್ಥಾಪನೆ ಆಗ್ತಾ ಇದೆ. ಬಚ್ಚೆ ಜಾನ್ತೆ ಹೈ स्वर्ग में एक आदि सनातन देवी देवताओं का राज्य था. पहले पहले तो जरूर एक राजा रानी होंगे, फिर डिनाइस्टी होंगी, प्रजा ढेर बनती है. ಶಿವ ತಂದೆಯವರು ಹೇಳ್ತಿದ್ದಾರಲ್ವ, ಮಕ್ಕಳಿಗೆ ಗೊತ್ತಿದೆ, ಸ್ವರ್ಗದಲ್ಲಿ ಒಂದು ಆದಿ ಸನಾತನ ದೇವಿ ದೇವತೆಗಳ ರಾಜ್ಯವಿತ್ತು. ಮೊಟ್ಟ ಮೊದಲು ಅವಶ್ಯವಾಗಿ ರಾಜ ರಾಣಿ ಇರ್ತಾರೆ, ನಂತರ ವಂಶಾವಳಿ ಇರ್ತದೆ, ಪ್ರಜೆಗಳು ಕೂಡ ಸಾಕಷ್ಟು ಆಗ್ತಾರೆ. ಉಸ್ಮೆ अवस्थाओं में फ़र्क पड़ेगा, जिनको पूरा निश्चय नहीं वह पूरा पढ़ भी न सके, पवित्र बन न सके. ಅದರಲ್ಲಿ ಅವಸ್ಥೆಗಳಲ್ಲಿ ವ್ಯತ್ಯಾಸವಿರುತ್ತೆ ಅಂತ ಹೇಳ್ತಿದ್ದಾರೆ. ಯಾರಿಗೆ ಪೂರ್ಣ ನಿಶ್ಚಯವಿಲ್ಲವೋ, ಪೂರ್ಣವರು ಓದೋದಿಲ್ಲ, ಪವಿತ್ರರು
ಆಗೋದಿಲ್ಲ. आधा कल्प के पतित एक जन्म में 21 जन्मों के लिए पावन बने. मासी का घर है क्या? आधा कल्प के पतित एक जन्म में 21 जन्मों के लिए पावन बने. मासिक घर है क्या? मुख्य है ही काम की बात. ಅರ್ಧಕಲ್ಪ ಪತಿತ ಒಂದು ಜನ್ಮದಲ್ಲಿ 21 ಜನ್ಮಗಳಿಗೋಸ್ಕರ ಪಾವನರಾಗಬೇಕು ಅಂತಂದರೆ ಅಷ್ಟು ಸುಲಭದ ಮಾತೇನು ಅಂತ ಕೇಳ್ತಿದ್ದಾರೆ. ಚಿಕ್ಕಮ್ಮನ ಮನೇನಾ ಅಂತ ಕೇಳ್ತಿದ್ದಾರೆ. ಮುಖ್ಯವಾಗಿ ಇಲ್ಲಿರೋದು ಕಾಮದ ಮಾತು. ಕ್ರೋಧ ಆದಿ ಕಾ ಇತನಾ ನಹಿ ಕಹಾ ಬುದ್ಧಿ ಜಾತಿ ಹೈ ತೋ ಜರೂರ್ बाप को याद नहीं करते हैं. बाप की याद पक्की हो जाएंगी तो फिर और कोई की तरफ बुद्धि नहीं जाएंगी. ಕ್ರೋಧ ಇತ್ಯಾದಿ ಇಷ್ಟೊಂದಿರೋದಿಲ್ಲ. ಬುದ್ಧಿ ಎಲ್ಲೆಲ್ಲೋ ಹೋಗ್ತದಲ್ವ, ಅವಶ್ಯವಾಗಿ ತಂದೆ ನೆನಪು ಮಾಡೋದಿಲ್ಲ. ತಂದೆ ನೆನಪು ಇಷ್ಟು ಪಕ್ಕ ಆಗಬೇಕು ಅಂತ ಹೇಳ್ತಿದ್ದಾರೆ. ಅದು ಸಹ ಮತ್ತೊಂದು ಕಡೆಗೆ ಬುದ್ಧಿ ಹೋಗಬಾರದು. ಬಹುತ್ ಉಂಚಿ ಮಂಜಿಲ್ ಹೈ, ಗುರಿನೂ ಕೂಡ ಬಹಳಷ್ಟು ಉನ್ನತ ಮಟ್ಟದಲ್ಲಿದೆ. पवित्रता की बात सुनकर आग में जल मरते हैं. कहते हैं यह बात तो कभी कोई ने कही नहीं, कोई ಶಾಸ್ತ್ರ में है नहीं. ಪವಿತ್ರತೆಯ ಮಾತನ್ನು ಕೇಳಿಬಿಡ್ತಾರಲ್ವ, ಕೂಡಲೇ ಅವ್ರು ಏನಾಗ್ಬಿಡ್ತಾರಂತೆ, ಬೆಂಕಿಯಲ್ಲಿ ಸುಟ್ಟು ಹೋಗದಂತೆ ಹೇಳ್ತಾರಲ್ವ. ಈ ಮಾತುಗಳನ್ನು ಎಂದಿಗೂ ಎಲ್ಲಿಯೂ ಹೇಳಿಲ್ಲ ಅಂತ ಹೇಳಿ ಯಾವುದೇ ಶಾಸ್ತ್ರದಲ್ಲಿಯೂ ಇಲ್ಲ. ಬಹಳ ಕಷ್ಟಪಟ್ಟು ತಿಳ್ಕೊಳ್ತಾರೆ. वह है ही निवृत्ति मार्ग का धर्म अलग. उनको तो पुनर्जन्म ले फिर भी संन्यास धर्म में ही जाना है. वही संस्कार ले जाते हैं. तुमको तो घर बार छोड़ना नहीं है. ಬಾಬಾ ತಿಳಿಸ್ಕೊಡ್ತಿದ್ದಾರೆ. ಬಹಳಷ್ಟು ಪರಿಶ್ರಮ ಇದೆ ಅಲ್ವಾ. ಅಲ್ಲಿ ನಿವೃತ್ತಿ ಮಾರ್ಗ ಧರ್ಮನೇ ಬೇರೆ. ಅಲ್ಲಿ ಪುನರ್ಜನ್ಮವನ್ನು ಪಡ್ಕೊಳ್ತಾರೆ. ನಂತರ ಸನ್ಯಾಸ ಧರ್ಮದಲ್ಲಿ ಹೋಗಬೇಕಾಗತ್ತೆ. ಅದೇ ಸಂಸ್ಕಾರವನ್ನು ತೆಗೆದುಕೊಂಡು ಹೋಗ್ತಾರೆ. ತಾವಂತೂ ಯಾವುದೇ ರೀತಿಯಾಗಿ ಮನೆಯ ಸಂಸಾರ ಬಿಡುವಂಥದ್ದು ಇರುವುದಿಲ್ಲ ಅಂತ ಶಿವಬಾಬಾ ಹೇಳುತ್ತಾರೆ. समझाया जाता है बल घर में रहो उन्हों को भी समझाओ अब है संगम युग. पवित्र बनने बिगर सत्ययुग में देवता बन नहीं सकेंगे. ತಿಳಿಸ್ಕೊಡ್ಲಾಗ್ತದಲ್ವ, ಬಲೆ ಮನೆಯಲ್ಲೇ ಇರ್ರಿ, ಅವರಿಗೆ ತಿಳಿಸ್ಕೊಡಿ, ಈಗ ಸಂಗಮ ಯುಗ. ಪವಿತ್ರರಾಗದೆ ವಿನಃ ಸತ್ಯಯುಗದಲ್ಲಿ ದೇವತೆಗಳು ಆಗೋದಿಲ್ಲ. थोड़ा भी ज्ञान सुनते हैं तो वह प्रजा बनती जाती है. प्रजा तो ढेर होती है ना. ಶಿವಬಾಬಾ ಹೇಳ್ತಿದ್ದಾರೆ, ಪವಿತ್ರರಾಗದೆ ವಿನಃ ಸತ್ಯಯುಗದಲ್ಲಿ ದೇವತೆಗಳಾಗಲಿಕ್ಕಾಗೋದಿಲ್ಲ. ಸ್ವಲ್ಪ ಜ್ಞಾನ ಏನು ಕೇಳಿರ್ತಾರೆ ಅವರು ಪ್ರಜೆಗಳು ಆಗ್ತಾರಲ್ವ, ಪ್ರಜೆಗಳಲ್ಲಿ ಕೂಡ ಸಾಕಷ್ಟು ಆಗ್ತಾರೆ. सत्युग में वजीर भी नहीं होते क्योंकि बाप संपूर्ण ज्ञानी बना देते हैं. ಸತ್ಯಯುಗದಲ್ಲಿ ಮಂತ್ರಿ ಇರೋದಿಲ್ಲ. ಯಾಕೆಂತಂದರೆ ತಂದೆ ಸಂಪೂರ್ಣ ಜ್ಞಾನಿಗಳನ್ನಾಗಿಯೇ ಇಲ್ಲೇ ಮಾಡಿಬಿಡ್ತಾರಲ್ವ. ವಜೀರ್ ಆದಿ ಚಾಹಿಯೇ ಅಜ್ಞಾನಿಯೋಂಕಿ. ಮಂತ್ರಿಗಳು ಇತ್ಯಾದಿ ಬೇಕಾಗಿರೋದು ಯಾರಿಗೆ? ಅಜ್ಞಾನಿಗಳಿಗೆ. इस समय देखो एक दो को मारते कैसे है. दुश्मनी का स्वभाव कितना कड़ा है. अभी तुम समझते हो हम यह पुराना शरीर छोड़ जाकर दूसरा लेते हैं. ಶಿವ ತಂದೆಯವರು ಹೇಳ್ತಿದ್ದಾರೆ ಮಕ್ಕಳಿಗೆ, ಈ ಸಮಯದಲ್ಲಿ ನೋಡಿ ಒಬ್ಬರು ಮತ್ತೊಬ್ಬರಿಗೆ ಹೇಗೆಲ್ಲ ಹೊಡೆದು ಹಾಕ್ತಿದ್ದಾರೆ ಅಂತ. ವೈರಿಯ ಸ್ವಭಾವ ಎಷ್ಟು ಕಠೋರ ಇದೆ ಅಲ್ವಾ. ತಾವೇನು ಮಾಡ್ತಾ ಇದ್ದೀವಿ ಅಂತ ಅವರಿಗೇ ತಿಳುವಳಿಕೆ ಇರೋದಿಲ್ಲ. ಅಷ್ಟು ಕಠೋರ ಸ್ವಭಾವದವರು ಆಗಿಬಿಡ್ತಾರೆ. ತಾವೀಗ ತಿಳ್ಕೊಳ್ತೀರಿ ನಮಗಿದ್ದು ಹಳೇ ದೇಹವನ್ನು ಬಿಟ್ಟು ಮತ್ತೊಂದನ್ನು ಪಡೆದುಕೊಳ್ಳುತ್ತೇವೆ ಅಂತ ಗೊತ್ತಿದೆ. जितना मुझे बाप को याद करेंगे तो और सब भूल जाएंगे, कोई भी याद नहीं रहेगा. ಬಾಬಾ ಹೇಳ್ತಿದ್ದಾರೆ, ಎಷ್ಟು ನೀವು ತಂದೆಯನ್ನು ನೆನಪು ಮಾಡ್ಕೊಳ್ತೀರಿ ಉಳಿದೆಲ್ಲನೂ ಸಹ ಮರ್ತು ಹೋಗ್ತದೆ, ಯಾವುದೂ ಸಹ ನೆನಪಿಗೆ ಇರೋದಿಲ್ಲ. ಪರಂತು ಯ ಅವಸ್ಥಾ ತಬ್ ಹೋ ಜಬ್ ಪಕ್ಕಾ ನಿಶ್ಚಯ ಹೋ. ಆದರೆ ಈ ಅವಸ್ಥೆ ಯಾವಾಗ ನಿಮ್ಮಲ್ಲಿ ಪಕ್ಕಾ ನಿಶ್ಚಯ ಬರ್ತದೋ ಆಗ ಅಂತ ಹೇಳ್ತಾರೆ. ನಿಶ್ಚಯ ನಹಿ ತೋ ಯಾದ್ ಭಿ ಟಹರ್ ನಹಿ ಸಕ್ತಿ. ನಿಶ್ಚಯನೇ ಇಲ್ಲ ಅಂತಂದರೆ ನೆನಪು ಕೂಡ ಸ್ಥಿರವಾಗಿ ನಿಲ್ಲೋದಿಲ್ಲ ಅಂತ ಬಾಬಾ ತಿಳಿಸ್ಕೊಡ್ತಾ ಇದ್ದಾರೆ.
ಬಾಬಾ ಹೇಳ್ತಾರೆ, ನಾಮ್ ಮಾತ್ರ ಸಿರ್ಫ್ ಕಹತೆ ಹೇ, ಹೆಸರಿಗೆ ಮಾತ್ರ ಹೇಳ್ತಿರ್ತಾರಂತೆ. ನಿಶ್ಚಯ ಹಿ ನಹಿ ತೋ ಯಾದ್ ಕಾಹೆ ಕೋ ಕರೆಂಗೆ, ಸಬ್ಕೋ ಏಕ್ ಜೈಸಾ ನಿಶ್ಚಯ ತೋ ನಹಿ ಹೇನಾ. ನಿಶ್ಚಯ ಇಲ್ಲ ಅಂತಂದರೆ ನೆನಪು ಯಾವುದನ್ನು ಮಾಡಲಿಕ್ಕಾಗ್ತದೆ. ಎಲ್ಲರಿಗೂ ಒಂದೇ ರೀತಿಯಾಗಿ ನಿಶ್ಚಯ ಅಂತೂ ಇಲ್ಲ ತಾನೇ. ಮಾಯಾ ನಿಶ್ಚಯ ಸೆ ಹಠಾ ದೇತಿ ಹೇ, ಮಾಯೇನೂ ಕೂಡ ಏನು ಮಾಡತ್ತಂತೆ, ನಿಶ್ಚಯದಿಂದ ನಮ್ಮನ್ನು ದೂರ ತೆಗೆದು ತಳ್ಳತ್ತೆ. ಜೈಸೆ ಕೆ ವೈಸೆ ಬನ್ ಜಾತೆ ಹೇ, ಹೇಗಿದ್ದರೋ ಮೊದಲು ಅದೇ ರೀತಿ ಮಾಡಿಬಿಡ್ತದೆ ಮಾಯೆ. ಪಹಲೆ ಪಹಲೆ ತೋ ನಿಶ್ಚಯ ಚಾಹಿಯೇ बाप में, संशय रहेगा क्या कि यह बाप नहीं है. बेहद का बाप ही ज्ञान देते हैं. यह तो कहता है मैं सृष्टि के रचयिता और रचना को नहीं जानता था. ಮೊಟ್ಟ ಮೊದಲು ನಿಶ್ಚಯ ನಮಗೆ ಬೇಕಾಗಿರೋದು ತಂದೆಯಲ್ಲಿ. ಸಂಶಯ ಇಟ್ಕೊಂಡ್ರಿ ಅಂತಂದರೆ ಇವರು ತಂದೆನೇ ಅಲ್ಲ, ಈ ರೀತಿ ಸಂಶಯ ಬರ್ತದೇನೋ ಅಂತ ಕೇಳುತ್ತಾರೆ. ಬೇಹದ್ದಿನ ತಂದೆ ಜ್ಞಾನ ಕೊಡ್ತಾ ಇದ್ದಾರಲ್ವ, ಹೇಳ್ತಾರಲ್ವ, ನಾನು ಸೃಷ್ಟಿಯ ರಚಯಿತ ಮತ್ತು ರಚನೆಯನ್ನು ತಿಳ್ಕೊಂಡಿಲ್ಲ ಅಂತ ಹೇಳ್ತಾರಂತೆ. ಮೇರೆಕೋ ಕೊಯ್ತೋ ಸುನಾಯಿಗ, ನನಗಂತೂ ಯಾರಾದರೂ ಹೇಳ್ತಾರಲ್ವ, ಮೈನೆ ಭಾರ ಗುರು ಕಿಯೇ ಉನ್ ಸಬ್ಕೋ ಚೋಡ್ನಾ ಪಡೆ. ಗುರು ನೆ ತೋ ಜ್ಞಾನ ದಿಯಾ ನಹಿ, ಸತ್ಯ ಗುರು ನೆ ಅಚಾನಕ್ ಆಕರ್ ಪ್ರವೇಶ ಕಿಯಾ. ಹೇಳ್ತಾರಲ್ವ ಬ್ರಹ್ಮ ತಂದೆ, ನಾನು 12 ಗುರುಗಳನ್ನು ಮಾಡಿಕೊಂಡಿದ್ದೆ, ಅವರೆಲ್ಲರನ್ನೂ ಕೂಡ ನಾನು ಬಿಡಬೇಕಾಯಿತು. ಗುರು ಅಂತಂದರೆ ಜ್ಞಾನವನ್ನು ಅವರು ಕೊಡಲಿಲ್ಲ ಅಂತ ಹೇಳ್ತಾರೆ. ಸತ್ಯ ಗುರು ಅಚಾನಕ್ಕಾಗಿ ಬಂದೇನು ಮಾಡಿದರು, ಪ್ರವೇಶ ಮಾಡಿಬಿಟ್ರು. ಸಮಜಾ ಪತ ನಹಿ ಕ್ಯಾ ಹೋನಾ ಹೈ. ಅರ್ಥ ಆಯ್ತಲ್ವ, ಗೊತ್ತಿಲ್ಲ ಏನಾಗ್ತದೆ ಅಂತ. ಗೀತಾ ಮೇ ಬಿ ಹೈನಾ ಅರ್ಜುನ್ ಕೋ ಬಿ ಸಾಕ್ಷಾತ್ಕಾರ ಕರಾಯ. ಅರ್ಜುನ್ ಕಿ ಬಾತ್ ಹೈ ನಹಿ, यह तो रत है ना. यह भी पहले गीता पढ़ता था, बाप ने प्रवेश किया, साक्षात्कार कराया कि यह तो बाप ही ज्ञान देने वाला है, तो उस गीता को छोड़ दिया. ಶಿವಬಾಬರವ್ರು ಹೇಳ್ತಿದ್ದಾರೆ ಮಕ್ಕಳಿಗೆ, ಗೀತೆಯಲ್ಲಿದೆ ಅಲ್ವಾ, ಅರ್ಜುನನಿಗೆ ಸಾಕ್ಷಾತ್ಕಾರ ಮಾಡಿಸಲಾಯಿತು. ಅರ್ಜುನನ ಮಾತಲ್ಲ, ಇಲ್ಲಿ ರಥ ಇದೆ ಅಲ್ವಾ ಅಂತ ಹೇಳ್ತಾರೆ. ಮೊದಲು ಇವರು ಸಹ ಗೀತೆಯನ್ನು ಓದ್ತಾ ಇದ್ದರು. ತಂದೆ ಪ್ರವೇಶ ಮಾಡಿದರು, ಸಾಕ್ಷಾತ್ಕಾರವನ್ನು ಕೂಡ ಮಾಡಿಸಿದರು. ತಂದೆ ಜ್ಞಾನವನ್ನು ಕೊಡುವಂಥವರಾಗಿದ್ದಾರೆ. ಅದಕ್ಕಾಗಿ ಗೀತೆಯನ್ನು ಬಿಟ್ಬಿಟ್ರು. ಬಾಪ್ ಹೈ ಜ್ಞಾನ ಕಾ ಸಾಗರ್, ತಂದೆ ಜ್ಞಾನ ಸಾಗರ ಇದ್ದಾರೆ. ಹಮ್ಕೋ ತೋ ವಹಿ ಬತಾಯೇಗನ, ನಮಗಂತೂ ಅದನ್ನೇ ಹೇಳ್ತಿದ್ದಾರಲ್ವ. ಗೀತಾ ಹೈ ಮಾಯಿ ಬಾಪ್, ವಾ ಬಾಪ್ ಹಿ ಹೈ ಜಿಸ್ಕೋ ತ್ವಮೇವ माता पिता कहते हैं, वह रचना रचते ಅಡಾಪ್ಟ್ ಕರ್ತೆ ಹೇನಾ. ಗೀತೆ ತಾಯಿ ತಂದೆ ಅಲ್ವಾ, ತಂದೆ ಇದ್ದಾರಲ್ವ, ಇದಕ್ಕಾಗಿ ತ್ವಮೇವ ಮಾತಾ ಪಿತಾ ಅಂತ ಹೇಳ್ತಾರೆ. ಅವರು ರಚನೆಯನ್ನು ರಚಿಸುವಂಥವರು, ಅಡಾಪ್ಟ್ ಮಾಡ್ಕೊಳ್ತಾರಲ್ವ. ಯ ಬ್ರಹ್ಮ ಬಿ ತುಮಾರೇ ಜೈಸಾ ಹೈ, ಬ್ರಹ್ಮ ಇವರು ಕೂಡ ನಿಮ್ಮ ಹಾಗೇನೆ ಅಂತ ಶಿವಬಾಬಾ ಹೇಳ್ತಿದ್ದಾರೆ. बाप कहते हैं इनकी भी जब वानप्रस्थ अवस्था होती है तब मैं प्रवेश करता हूँ. ಶಿವಬಾಬಾ ಹೇಳ್ತಾರೆ, ಇವರದ್ದು ಯಾವಾಗ ವಾನಪ್ರಸ್ಥ ಅವಸ್ಥೆ ಆಗ್ತದೋ ಆಗ ನಾನು ಪ್ರವೇಶ ಮಾಡ್ತೇನೆ ಅಂತ ಸ್ಪಷ್ಟ ಮಾತಲ್ಲಿ ತಿಳಿಸ್ಕೊಡ್ತಿದ್ದಾರೆ. ಕುಮಾರಿಯಂಕೋ ತೋ ಹೈ ಹಿ ಪವಿತ್ರ, ಉನ್ಕೆ ಲಿಯೇ ತೋ सहज है. शादी के बाद कितने संबंध बढ़ जाते हैं, इसलिए देही अभिमानी बनने में ಮೆಹನತ್ ಲಗ್ತಿ ಹೈ. ಬಾಬಾ ತಿಳಿಸ್ಕೊಡ್ತಾ ಇದ್ದಾರೆ ಮಕ್ಕಳಿಗೆ, ಇಲ್ಲಿ ಕುಮಾರಿಯರಿಗಂತೂ ಹೇಗಿದ್ದಾರೆ, ಪವಿತ್ರ ಅಂತೂ ಇದ್ದೇ ಇದ್ದೀರಿ. ಅದಕ್ಕಾಗಿ ಅವರಿಗೆ ಬಹಳಷ್ಟು ಸಹಜವಾಗ್ತದೆ. ಮದುವೆ ಆದ ನಂತರ ಏನಾಗುತ್ತೆ, ಎಷ್ಟೆಲ್ಲ ಸಂಬಂಧ ಬೆಳೀತಾ ಹೋಗ್ತದಲ್ವ ಅಂತ ಹೇಳ್ತಾರೆ. ಅದಕ್ಕಾಗಿ ದೇಹಿ ಅಭಿಮಾನಿ ಆಗೋದರಲ್ಲಿನೇ ಪರಿಶ್ರಮವಿದೆ. ವಾಸ್ತವಮೇ ಆತ್ಮ ಶರೀರ ಸೆ ಅಲಗ್ ಹೈ, ವಾಸ್ತವದಲ್ಲಿ ಆತ್ಮ ದೇಹದಿಂದ ಬೇರೆ. ಪರಂತು ಆಧಾ ಕಲ್ಪ್ ದೇಹ ಅಭಿಮಾನಿ ರಹೇ ಹೈ, ಬಾಪ್ ಆಕರ್ ಅಂತಿಮ ಜನ್ಮ ಮೇ ದೇಹಿ ಅಭಿಮಾನಿ ಬನಾತೆ ಹೈ ತೋ ಮುಷ್ಕಿಲ್ ಬಾಸ್ತಾ ಹೈ. ಆದರೆ ಅರ್ಧ ಕಲ್ಪದವರೆಗೆ ದೇಹದ ಅಭಿಮಾನ ಅಂತ ಹೇಳ್ತಾರೆ. ತಂದೆ ಬರ್ತಾರೆ, ಅಂತಿಮ ಜನ್ಮದಲ್ಲಿ ದೇಹಿ ಅಭಿಮಾನಿಗಳನ್ನಾಗಿ ಮಾಡ್ತಾರೆ ಅಂತಂದಾಗ
ಸ್ವಲ್ಪ ಕಷ್ಟ ಅಲ್ವಾ ಅಂತ ಹೇಳ್ತಾರೆ. ಪುರುಷಾರ್ಥ ಕರ್ತೆ ಕರ್ತೆ ಕಿತ್ನೆ ತೋಡೆ ಪಾಸ್ ಹೋತೆ ಹೈ 8 ರತ್ನ ನಿಕಲ್ತೆ ಹೈ. ಪುರುಷಾರ್ಥವನ್ನು ಮಾಡ್ತಾ ಮಾಡ್ತಾ ಎಷ್ಟು ಕಡಿಮೆ ಪಾಸ್ ಆಗ್ತಾರಂತೆ ಅಷ್ಟ ರತ್ನಗಳು ಹುಟ್ಟಿಕೊಳ್ತಾರೆ. ಅಪ್ನೆ ಸೆ ಪೂಛೋ ಹಮಾರಿ ಲೈನ್ ಕ್ಲಿಯರ್ ಹೈ. ತಮ್ಮನ್ನು ತಾವೇ ಕೇಳ್ಕೊಳ್ಬೇಕು ಅಂತ ಬಾಬಾ ತಿಳಿಸ್ಕೊಡ್ತಿದ್ದಾರೆ. ನನ್ನ ಲೈನ್ ಸ್ಪಷ್ಟ ಇದೆಯಾ? ಏಕ್ ಬಾಪ್ ಕೆ ಶಿವಾಯೇ ಅವ್ರ ಕುಚ್ ಯಾದ್ ತೋ ನಹಿ ಆತಾ ಹೈ. ನನ್ನ ಲೈನ್ ಹೇಗಿದೆ ನೋಡಿಕೊಳ್ಳಬೇಕು. ಒಬ್ಬ ತಂದೆ ಶಿವನ ಹೊರತಾಗಿ ಬೇರೆ ಯಾರ ನೆನಪು ಬಂದಿಲ್ಲ ತಾನೇ. ಯ ಅವಸ್ಥಾ ಪಿಛಾಡಿ ಮೇ ಹೋಂಗಿ. ಈ ಒಂದು ಅವಸ್ಥೆ ಅಂತ್ಯದಲ್ಲಿ ಆಗ್ತದೆ ಅಂತ ಬಾಬಾ ತಿಳಿಸ್ಕೊಡ್ತಾ ಇದ್ದಾರೆ. ಆತ್ಮ ಅಭಿಮಾನಿ ಬನನೆ ಮೇ ಬಹುತ್ ಮೆಹನತ್ ಹೈ. ಆತ್ಮ ಅಭಿಮಾನಿಗಳಾಗೋದ್ರಲ್ಲೇ ಬಹಳಷ್ಟು ಪರಿಶ್ರಮವಿದೆ ಅಂತ ಹೇಳ್ತಿದ್ದಾರೆ ತಂದೆ. ಅಚ್ಚ मीठे मीठे सिकीलदे बच्चों प्रति माता पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. रूहानी बच्चों की रूहानी बाप दादा का याद प्यार और गुड मॉर्निंग नमस्ते. धारणा के लिए मुख्य सार. धारणೆಗಾಗಿ ಮುಖ್ಯ ಸಾರವಿದೆ. ज्ञान से अपनी दृष्टि का परिवर्तन करना है. ಜ್ಞಾನದಿಂದ ತಮ್ಮ ದೃಷ್ಟಿಯನ್ನು ಪರಿವರ್ತನೆ ಮಾಡಿಕೊಳ್ಳಬೇಕು. आत्मा अभिमानी बन विकारी ख्यालात समाप्त करने हैं. किसी भी विकार की बात ना रहे, देह तरफ बिल्कुल दृष्टि न जाए. ಆತ್ಮ ಅಭಿಮಾನಿಗಳಾಗಿ ವಿಕಾರಿ ವಿಚಾರಗಳನ್ನು ಸಮಾಪ್ತಿ ಮಾಡಿಕೊಳ್ಳಬೇಕು. ಯಾರದೇ ವಿಕಾರದ ದುರ್ಗಂಧ ಇರಬಾರದು. ದೇಹದ ಕಡೆಗೆ ಸ್ವಲ್ಪನೂ ದೃಷ್ಟಿ ಹೋಗಬಾರದು. ಸೆಕೆಂಡ್ ಪಾಯಿಂಟ್, बेहद का बाप ही हमें पढ़ाते हैं. ऐसा पक्का निश्चय हो तब याद मजबूत होंगी. ಬೇಹದ್ದಿನ ತಂದೆ ನಮಗಿಲ್ಲಿ ಓದಿಸ್ತಾ ಇದ್ದಾರೆ. ಇಷ್ಟು ಪಕ್ಕಾ ನಿಶ್ಚಯ ಇಟ್ಟುಕೊಂಡಾಗ ನೆನಪು ಶಕ್ತಿಶಾಲಿ ಆಗ್ತದೆ. ಧ್ಯಾನ್ ರಹೆ ಮಾಯಾ ನಿಶ್ಚಯ ಸೆ ಜರಾ ಬಿ ಹಿಲಾನ ದೇ. ಗಮನವಿರಲಿ, ಮಾಯೆ ನಿಶ್ಚಯದಲ್ಲಿ ಏನು ಮಾಡುತ್ತೆ, ನಮ್ಮನ್ನು ಅಳಗಾಡಿಸ್ಲಿಕ್ಕೆ ನೋಡ್ತದೆ. ಅದಕ್ಕೆ ಸ್ವಲ್ಪನೂ ಕೂಡ ನೀವು ಅಳಗಾಡಬಾರದು. वरदान, सेवा भाव से सेवा करते हुए आगे बढ़ने और बढ़ाने वाले ನಿರ್ವಿಘ್ನ ಸೇವಾದಾರಿ ಭವ. ಸೇವಾ ಭಾವದಿಂದ ಸೇವೆ ಮಾಡುತ್ತಿದ್ದರೂ ಮುಂದುವರಿಯಬೇಕು. ಮುಂದುವರಿಸುವಂತಹ ನಿರ್ವಿಘ್ನ ಸೇವಾದಾರಿ ಆಗಿರಿ. ಸೇವಾ ಭಾವದಿಂದ ಸೇವೆ ಮಾಡುತ್ತಿದ್ದರೂ ಕೂಡ ಮುಂದುವರಿಯಬೇಕು ಮತ್ತು ಮುಂದುವರಿಸುವಂಥ ನಿರ್ವಿಘ್ನ ಸೇವಾದಾರಿ ಆಗಿರಿ. सेवा भाव सफलता दिलाता है. सेवा में अगर अहम भाव आ गया तो उसको सेवा भाव नहीं कहेंगे. किसी भी सेवा में अगर अहम भाव मिक्स होता है तो मेहनत भी ज़्यादा, समय भी ज़्यादा लगता और स्वयं की संतुष्टि भी नहीं होती. ಸೇವಾ ಭಾವ ಇವತ್ತು ನಮಗೆ ಸಫಲತೆಯನ್ನು ನೆನಪಿಸಿಕೊಡ್ತದೆ. ಸೇವೆಯಲ್ಲಿ ಒಂದು ವೇಳೆ ಅಹಂಭಾವ ಬಂತು ಅಂತಂದರೆ ಅದನ್ನು ಸೇವಾಭಾವ ಅಂತ ಹೇಳೋದಿಲ್ಲ. ಯಾವುದೇ ಒಂದು ಸೇವೆಯಲ್ಲಿ ಒಂದು ವೇಳೆ ಅಹಂಭಾವ ಕಲಬೆರಕೆ ಆಯಿತು ಅಂತಂದರೆ ಪರಿಶ್ರಮ ಜಾಸ್ತಿ ಆಗುತ್ತೆ, ಸಮಯನೂ ಕೂಡ ಜಾಸ್ತಿ ಆಗ್ತದೆ, ಸ್ವಯಂ ಸಂತುಷ್ಟಿನೂ ಇರೋದಿಲ್ಲ. ಸೇವಾ ಭಾವ ವಾಲೆ ಬಚ್ಚೆ ಸ್ವಯಂ भी आगे बढ़ते और दूसरों को भी आगे बढ़ाते हैं. वे सदा उड़ती कला का अनुभव करते हैं. ಸೇವಾ ಭಾವದಲ್ಲಿರುವಂಥ ಮಕ್ಕಳು ಸ್ವಯಂ ಮುಂದುವರಿತಾ ಇರ್ತಾರೆ, ಮತ್ತೊಬ್ಬರನ್ನು ಕೂಡ ಮುಂದುವರಿಸ್ತಾ ಇರ್ತಾರೆ. ಅವರು ಸದಾಕಾಲ ಹಾರುವ ಕಲೆಯ ಅನುಭವ ಮಾಡುತ್ತಾರೆ. उनका उमंग उत्साह स्वयं को निर्विघ्न बनाता और दूसरों का कल्याण करता है. ಅವರ ಉಮಂಗ ಉತ್ಸಾಹ ಸ್ವತಃ ನಿರ್ವಿಘ್ನ ಮಾಡ್ತಾ ಹೋಗ್ತದೆ, ಮತ್ತೊಬ್ಬರ ಕಲ್ಯಾಣ ಮಾಡ್ತದೆ. श्लोगन, ज्ञानी तो आत्मा वह है जो महीन और आकर्षण करने वाले धागों से भी मुक्त है. ಜ್ಞಾನಿ ಆತ್ಮಗಳು ಅಂತಂದರೆ
ಯಾರು ಸೂಕ್ಷ್ಮ ಮತ್ತು ಆಕರ್ಷಣೆ ಮಾಡುವಂಥ ದಾರದಿಂದ ಮುಕ್ತರಾಗಿರ್ತಾರೆ ಅವರು ಜ್ಞಾನಿ ಆತ್ಮಗಳಾಗಿದ್ದಾರೆ. ಅಚ್ಚಾ, ಓಂ ಶಾಂತಿ.
ಪರಮ ಜ್ಯೋತಿ ಧರೆಗೆ ಬಂದು ಅಂಧಕಾರ ಕಳೆಯಿತು. ಪರಮ ಜ್ಯೋತಿ ಧರೆಗೆ ಬಂದು ಅಂಧಕಾರ ಕಳೆಯಿತು. ವಿಶ್ವಪೀತನ ದಿವ್ಯ ಪ್ರಭೆಗೆ ಆತ್ಮಜ್ಯೋತಿ ಬೆಳಗಿತು. ಪರಮ ಜ್ಯೋತಿ ಧರೆಗೆ ಬಂದು ಅಂಧಕಾರ ಕಳೆಯಿತು. ಶಿವ ಸಂತಾನ ಆತ್ಮರೆಲ್ಲ ತಮ್ಮ ತಾವೇ ಮರೆಯಲು. ಶಿವ ಸಂತಾನ ಆತ್ಮರೆಲ್ಲ ತಮ್ಮ ತಾವೇ ಮರೆಯಲು. ತಂದೆ ಶಿವನು ಭಾರತದಲ್ಲಿ ಬಂದು ಜ್ಞಾನ ನೀಡಲು. ಆತ್ಮ ಜಾಗೃತಿಯಾಯಿತು. ದಿವ್ಯ ನೇತ್ರ ತೆರೆಯಿತು. ಆತ್ಮ ಜಾಗೃತಿಯಾಯಿತು. ದಿವ್ಯ ನೇತ್ರ ತೆರೆಯಿತು. ಇದುವೇ ಸತ್ಯ ಶಿವನ ರಾತ್ರಿ ರಾತ್ರಿ ಹಗಲ ಮಾಡಿತು. ಪರಮ ಜ್ಯೋತಿ ಧರೆಗೆ ಬಂದು ಅಂಧಕಾರ ಕಳೆಯಿತು. ಮಿಂಚಿನಂತೆ ಜ್ಞಾನಗಂಗೆ ಜಗದಿಯೆಲ್ಲ ಹರಡಿತು. ಮಿಂಚಿನಂತೆ ಜ್ಞಾನಗಂಗೆ ಜಗದಿಯೆಲ್ಲ ಹರಡಿತು. ಜ್ಞಾನಪಾನ ಯೋಗ ಸ್ನಾನ ಆತ್ಮ ಶುದ್ಧಿಯಾಯಿತು. ಬೆಳೆದು ನಿಂತ ಸುರಶಕ್ತಿ ಶಿವನಿಗೆ ಶರಣಾಯಿತು. ಬೆಳೆದು ನಿಂತ ಅಸುರ ಶಕ್ತಿ ಶಿವನಿಗೆ ಶರಣಾಯಿತು. ದೈವ ಶಕ್ತಿ ವಿಶ್ವದಲ್ಲಿ ತಾನೇ ತಾನು ಮೆರೆಯಿತು. ಪರಮ ಜ್ಯೋತಿ ಧರೆಗೆ ಬಂದು ಅಂಧಕಾರ ಕಳೆಯಿತು. ಬ್ರಹ್ಮನ ರಥದಲ್ಲಿ ಶಿವನು
ಜ್ಞಾನಾಮೃತ ನೀಡಲು ಬ್ರಹ್ಮನ ರಥದಲ್ಲಿ ಶಿವನು ಜ್ಞಾನಾಮೃತ ನೀಡಲು ಸಂಗಮಯುಗದಲ್ಲಿ ಆತ್ಮಶಿವನ ಮಿಲನ ಮಾಡಲು ಸತ್ಯವೇ ಉಪವಾಸವು ಸತ್ಯವೇ ಶಿವರಾತ್ರಿಯು ಸತ್ಯವೇ ಉಪವಾಸವು ಸತ್ಯವೇ ಶಿವರಾತ್ರಿಯು ವಿಕೃತ ಜೀವನದಿಂದ ಮುಕ್ತಿ ಇದುವೇ ಸತ್ಯ ಜಾಗರಣೆ ಪರಮ ಜ್ಯೋತಿ ಧರೆಗೆ ಬಂದು ಅಂಧಕಾರ ಕಳೆಯಿತು ವಿಶ್ವಪಿತನ ದಿವ್ಯ ಪ್ರಭೆಗೆ ಆತ್ಮಜ್ಯೋತಿ ಬೆಳಗಿತು ಪರಮ ಜ್ಯೋತಿ ಧರೆಗೆ ಬಂದು ಅಂಧಕಾರ ಕಳೆಯಿತು